ಕಾನೂನು. ಯಾವುದೇ ಒಬ್ಬ ರೈತರಿಗೂ ಕೂಡ ಒಕ್ಕಲಿಪ್ಸಕ್ಕೆ ಬಿಟ್ಟಿರಲಿಲ್ಲ ನಮ್ಮ ಕಾಲ. ಸಾಗರದಲ್ಲಿ ಯಾರು ಒಕ್ಕಲಿಪ್ಸಿದ್ದಾರೆ ಹೇಳಿ, ಯಾರಿಗೆ ಹರಾಸ್ಮೆಂಟ್ ಆಗಿತ್ತು ಇಲಾಖೆಯಿಂದ. ಇವತ್ತು ಎಷ್ಟಿದೆ? 16-17 ಪ್ರಕರಣಗಳಾಗಿದೆ. ನಿನ್ನೆಲ್ಲಿ ಮೊನ್ನೆ ಹಕ್ಕರೆಯವರು ಮತ್ತು ಮನೋಹರ್ ರತ್ನಾಕರ್ ಅವರು ಹೋಗಿ ಬಂದರು. ಇಲ್ಲೇ ಒಂದು ಅಡ್ಡೇರಿ ಹತ್ರ ಹಿರೇಬೆಲ್ಗುಂಜಿ ಅಥವಾ ಬರೀ 15 ಗುಂಟೆ ಬಿಡಿಸಕ್ಕೆ ದೊಡ್ಡ ಬಾಜಾ ಬಜೆಟ್ ತಗೊಂಡು ಹೋಗ್ತಿದ್ದಾರೆ. ಎಡಮನೆ ಗಲಾಟೆ ಗೊತ್ತಿದೆ, ಅನೇಕ ಪ್ರಕರಣಗಳು ನಡೆದಿದೆ. ಇದು ಜಿಲ್ಲಾ ಉಸ್ತುವಾರಿ ಸಚಿವರ ಬೇಲೂರು. ಅವರು ಬರೀ ಪ್ರೆಸ್ಸಲ್ಲಿ ಹೇಳ್ತಾರೆ ಯಾರಿಗೂ ತೊಂದರೆ ಕೊಡಲ್ಲ ಅಂತ. ಮೀಟಿಂಗ್ ಮಾಡಬೇಕು, ಯಾರನ್ನ ಬಿಡಿಸ್ಬೇಕು ಯಾರನ್ನ ಬಿಡಿಸಬಾರ್ದು. ಇನ್ನು ನಮ್ಮ ಸ್ಥಳೀಯ ಶಾಸಕರು ಇವರು ಯಾವ ಅನುದಾನವೂ ತಂದಿಲ್ಲ. ನಾವು ತಂದ ಅನುದಾನವನ್ನು ಇಟ್ಕೊಂಡು ಬ್ಯಾಂಕಲ್ಲಿದೆ ಒಂದು ತಿಳ್ಕೊಳ್ಳಿ ನೀವು 4 ಕೋಟಿ. ಇವತ್ತು ಉದಾಹರಣೆ ಹೇಳ್ತೇನೆ, ಒಂದು ಎಕ್ಸಾಂಪಲ್. ಯಾವ ರಸ್ತೆಗೆ ಯಾವ ರೋಡ್ ಸ್ಯಾಂಕ್ಷನ್ ಮಾಡ್ಕೊಂಡಿರೋದು ಈ ಊರಿಗೆ? 5 ದಿಕ್ಕಿಂದ ಜೋಗ ರೋಡು, ಶಿವಮೊಗ್ಗ ರೋಡು, ಹೊಸನಗರ ಭೀಮನಕೋಡಿ ರೋಡು, ಕೆಳದಿ ರೋಡು, ಸ್ವರ್ವ ರೋಡು ನಾವು ಇದೆಲ್ಲ ತಂದಿದ್ವಿ. ಆವಾಗಲೇ ಸ್ಯಾಂಕ್ಷನ್ ಆಯಿತು, ಆವಾಗಲೇ ಟೆಂಡರ್ ಆಯಿತು, ಆವಾಗಲೇ ಏಜೆನ್ಸಿ ಫಿಕ್ಸ್ ಆಯಿತು, ಕೆಲಸ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಸುಣ್ಣ ಮಣ್ಣ ಹಾಕ್ಕೊಂಡು ಅದಕ್ಕೊಂದು ಲೈಟ್ ಹಾಕ್ಕೊಂಡು ನಾನೇ ತಂದಂಗೆ ಹೇಳೋ ಧೈರ್ಯ ಇಲ್ಲ. ಆಗ ನಾವು ದಾಖಲೆ ಕೊಡ್ತೇವೆ ಯಾವಾಗ ಆಗಿದ್ದೆಲ್ಲ. ಯಾವ ತಂದಿದ್ದಾರೆ? ಇವತ್ತೊಂದು ಮೀಟಿಂಗ್ ಕರೆದಿದ್ದಾರೆ, ಕರಿಬೇಕು, ಅವರೇ ಮಾಡ್ಬೇಕಾಗ್ತದೆ. ಎರಡು ಮಾತೇಳಿ ಏನು ತಾಲೂಕು ರಂಗಮಂದಿರ ನಿರ್ಮಾಣ ಮಾಡ್ತಾರೆ. ದುಡ್ಡಲ್ಲಿ ಇರ್ತದೆ. ನಾನು ತಂದಿಟ್ಟಿದ್ದು 4,80,00,000 ಕಲ್ಚರಲ್ ಕಾಂಪ್ಲೆಕ್ಸ್ ಮಾಡ್ಬೇಕಂತ. ನೀವು ಕೆಲವರು ಆಸಕ್ತಿ ಇದ್ದರೆ ಅವರು ಎಲ್ಲಿ ಮಾಡಬೇಕು ಅಂತ ಹೇಳಿ 2-3 ಸ್ಥಳ ಆಯ್ಕೆ ಮಾಡೋಕ್ಕೂ ಬಂದಿದ್ದರು. ಅಷ್ಟೊತ್ತಿಗೆ ಕೊರೋನಾ ಬಂತು, ಅಷ್ಟೊತ್ತಿಗೆ ಎಲೆಕ್ಷನ್ ಬಂತು. ಅದು 4,80,00,000 ಬ್ಯಾಂಕಲ್ಲಿದೆ. ಬಡ್ಡಿ ಎಷ್ಟು ಬಂದಿದೆ ಗೊತ್ತಿಲ್ಲ, ಅದಕ್ಕೇನು ಲೆಕ್ಕ ಬಾಳ್ದು ಯಾವ್ದಾದ್ರು ಖರ್ಚು ಹಾಕ್ಯಾರೆ ಅಂತ ನೋಡಬೇಕು. ಯಾಕಂದರೆ ಯಾರು ಕಮಿಷನರ್ ಇಲ್ಲ ತೀರ್ಮಾನ ತೊಗೊಳಕ್ಕೆ. ಇಲ್ಲಿ ಕಮಿಷನರ್ ಇಲ್ಲ, ಖಾಲಿ. ಯಾಕಂದ್ರೆ ಕಮಿಷನರ್ ಬರೋದಂದ್ರೆ ರೊಕ್ಕ ಕೇಳ್ತಾರೆ, ಅದಕ್ಕಾಗಿ ಕಮಿಷನರ್ ಬರೋದು. 4,80,00,000 ನಮ್ಮ ಕಾಲದಲ್ಲಿ ತಂದುಬಿಟ್ಟಿದೆ. ಟ್ಯಾಗೋರ್ ಕಲ್ಚರಲ್ ಕಾಂಪ್ಲೆಕ್ಸಿಗೆ ರಾಜ್ಯ ಸರ್ಕಾರದ ಸೇರಿನ ಮುನ್ಸಿಪಾಲ್ಟಿಗೆ ನಗರಸಭೆ, ನಮ್ಮ ಭಾಷೆ ಮುನ್ಸಿಪಾಲ್ಟಿ, ನಗರಸಭೆಗೆ 4,80,00,000 ತಂದಿದ್ವಿ. ಅದು ಅಕೌಂಟಲ್ಲಿ ಇದೆ ಸರ್. ಇಷ್ಟು ವರ್ಷದಿಂದ ಬಡ್ಡಿ ಎಷ್ಟಾಗಿದೆ ನೋಡ್ಬೇಕಂದ್ರೆ ಕೇಳಬೇಕು, ಮಾಹಿತಿ ಕೊಡ್ತಾರೆ, ಕೇಳಬೇಕು. ಹೀಗೆ ಅದನ್ನೇ ಸುಣ್ಣ ಬಣ್ಣ ಮಾಡ್ಕೊಂಡು ಅದಕ್ಕೆ ಪೋಸ್ಟ್ ಕೊಡ್ಕೊಂಡು ಮಾಡ್ತಾರೆ. ಸ್ವಿಮ್ಮಿಂಗ್ ಪೂಲ್ ತಿಮ್ಮಪ್ಪನವ್ರು ಮಾಡಿಸಿದ್ವಿ, ಅದನ್ನು ಓಪನ್ ಆಗಿರಲಿಲ್ಲ, ಅನ್ಸೈಂಟಿಫಿಕ್. ನಾವು ಸ್ವಲ್ಪ ದುಡ್ಡು ಹಾಕಿ ಮತ್ತೆ ಮಾಡಿ ಓಪನ್ ಮಾಡಿದ್ವಿ. ಅದನ್ನು ಮತ್ತೆ ರಿನೋವೇಟ್ ಮಾಡಿದ್ವಿ ಅಂತ ಮಾಡಬೇಕು. ಮಾಡಿದ ದಿನ ಏನು ಭಾಷಣ ಮಾಡಿದ್ರು? 70 ಕೋಟಿ ರೂಪಾಯಿ ಸಾವಿರದ ಆಸ್ಪತ್ರೆಗೆ ಬಂದಿದೆ ಹೇಳಿದ್ರೆ. ಎಲ್ಲಿದೆ? 7 ಕೋಟಿ ತೋರಿಸಿದ್ದು, 70 ಕೋಟಿ ಸ್ಯಾಂಕ್ಷನ್ ಆಗಿದೆ ಅಂತ. ಎಲ್ಲಿದೆ ದುಡ್ಡು? ಮುಂದಿನ ವಾರ ಬರ್ತೀವಿ ನಾವು. ವಿಡಿಯೋ ನಿಮ್ಗೆ ಹೇಳಿದ್ದು, ನೀವು ರಿಪೋರ್ಟ್ ಮಾಡಿದ್ದು ಎಲ್ಲ ತಗೊಂಡು ಬರ್ತೀವಿ. ಹೀಗೆ ಬರೀ ಸುಳ್ಳು ಹೇಳ್ಕೊಂಡು ಕಾಲ ಕಳೀತಿದ್ದಾರೆ. ರೈತರು ಒಕ್ಕಲೆಬ್ಬಿಸೋದು 16-17 ಕಡೆ. ಈಗ ಇವರು ಸಾಧನೆ ಏನಪ್ಪ ಅಂದರೆ ರೈತರು ಒಕ್ಕಲೆಬ್ಬಿಸೋದು, ಸುಮ್ಮನೆ ಪೋಸ್ಟ್ ಕೊಟ್ಕೊಳ್ಳೋದು, ಹೋದಲ್ಲಿ ಬಂದಲ್ಲಿ ಅದೊಂದು ಎಸ್ಕಾರ್ಟ್ ಇಟ್ಟು ಓಡಾಡೋದು. ನನಗೆ ಎಸ್ಕಾರ್ಟ್ ಮಂತ್ರಿಗಳೇ ಬೇಡ ಅಂತ ಹೇಳ್ತಾರೆ, ನಂಗೆ ಒಂದು ಎಸ್ಕಾರ್ಟ್ ಬೇಕು ಅಂತ. ನಮಗೂ ಎಲ್ಲ ಕೊಟ್ಟಿದ್ರಪ್ಪ, ನಾವು ತಗೊಳ್ಳೇ ಇಲ್ಲ. ಇವರಿಗಿಂತ ಹೆಚ್ಚು ಮೋಸ್ಟ್ ಪವರ್ಫುಲ್ ಆಗಿ ನಮಗೆ ಕೊಟ್ಟಿದ್ರು. ಮತ್ತು ನಾನು ಅಧ್ಯಕ್ಷ ಆದಂಥ ಸಂಸ್ಥೆಯಿಂದ ಸುಮಾರು 6-7 ಕೋಟಿ ರೂಪಾಯಿ ತಗೊಂಡು ಇದು ಕೊಟ್ಟು ಸಾಗರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ಲಿಫ್ಟ್ ಹಾಕ್ಸಿದ್ವಿ. ಗೌರ್ಮೆಂಟ್ ಆಕ್ಸಿಜನ್ ಪ್ಲ್ಯಾಂಟ್ ಇರಲಿಲ್ಲ, ಪರ್ಮನೆಂಟ್ ಆಕ್ಸಿಜನ್ ಪ್ಲ್ಯಾಂಟ್ ಹಾಕ್ಸಿ ಚಾನಲ್ ಹಾಕ್ಸಿದ್ವಿ. ಅದಾದಮೇಲೆ ಜೂನಿಯರ್ ಕಾಲೇಜಿಗೆ ಕಟ್ಟಡ ಕಟ್ಸ್ಕೊಟ್ವಿ, 4 ಮಾಡಿದ್ದು ಲಿಫ್ಟ್ ಮಾಡಿಕೊಟ್ವಿ. ಮತ್ತು ಜೂನಿಯರ್ ಕಾಲೇಜ್ ಯಾರು ಪ್ರಿನ್ಸಿಪಲ್ ಚೇಂಬರಿಗೆ ಹೋಗಿ ಅದನ್ನು MSI ಮಾಡಿಸ್ಕೊಟ್ವಿ. ಆ ಲೆಕ್ಚರರ್ ಕೂತ್ಕೊಳ್ತಾರಲ್ಲ, ಸ್ಟಾಫ್ ರೂಮು ಈ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಅಂಥದ್ದೊಂದು ಸ್ಟಾಫ್ ರೂಮ್ ಮಾಡಿಕೊಟ್ವಿ. ಯಾಕಂದರೆ MSI ಇವ್ರು ಏನೂ ಇಲ್ಲದೇ ಆ ಗಾಡಿ ಹಿಂದ್ಗಡೆ ಓಡಾಡ್ಸೋದೇ ಉಂಟ. ಆ ಬೋರ್ಡಿಂದ ಏನು ಕುಡಿಯೋದು? ಯಾವ ಸ್ಕೂಲಿಗೆ ಕುಡಿತಾರೆ? ಈ ಅಧಿಕಾರಿಗಳಿಲ್ಲ ಅಂತ ಕಳೆದ ವಾರ ಹೇಳಿದ್ವಿ. ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಲ್ಲ ಮೆಸ್ಕಾಮಲ್ಲಿ, ತಹಶೀಲ್ದಾರ್ ಇಲ್ಲ, ಇಒ ಇಲ್ಲ, ನಗರಸಭೆ ಕಮಿಷನರ್ ಇಲ್ಲ, ಪೊಲೀಸ್ 8 ಜನ ಸಬ್ ಇನ್ಸ್ಪೆಕ್ಟರ್ ಇಲ್ಲ. ಏನು ಕತೆ ಇವ್ರದ್ದು? ಇದ್ದಾರೆ ಅಂತ ಮೊನ್ನೆ ಯಾರೋ ಸ್ಟೇಟ್ಮೆಂಟ್ ಹೇಳಿದ್ರು. ಇದ್ದರೆ ಅವ್ರ ಹೆಸರು, ಅವರ ಫೋನ್ ನಂಬರು ಮತ್ತು ಅವರಿಗೆ ಆದೇಶ ಆಗಿರುತ್ತಲ್ಲ, ಇಲ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ, ದಯವಿಟ್ಟು ಕೊಡಕ್ಕೆ ಹೇಳಿದ್ದಾರೆ. ದಯವಿಟ್ಟು ತಾವು ಕೇಳಬೇಕು ಅಂತ ವಿನಂತಿ ಮಾಡ್ತೀನಿ. ಇದ್ದಾರೆ ಅಂತ ಹೇಳಿದಾಗ ಕೊಡಿ ಅವ್ರ ಅಡ್ರೆಸ್ಸು, ಅವ್ರ ಹೆಸರು, ಅಡ್ರೆಸ್ ಬೇಡ, ಹೆಸರು, ಗೌರ್ಮೆಂಟ್ ಆದೇಶ. ಈ ಥರ ಸುಳ್ಳು ಹೇಳ್ತಾರೆ. ಸುಳ್ಳನ್ನೇ ಎಲ್ಲರೂ ಇದ್ದಾರೆ ಅಂತ. ಎಲ್ಲಿದ್ದಾರೆ? ಈ ಥರ ಸುಳ್ಳು ಹೇಳ್ತಾ ಇದ್ದಾರೆ. 3 ಸಲ ರಸ್ತೆ ಮಾಡಿಸ್ತೀವಿ ಅಂದರು. 11 ಕೋಟಿ ನಾನೇ ತಂದಿಟ್ಟಿದ್ದು.
ಖರ್ಚಾಗದೆ ಉಳಿದಿದೆ ರಸ್ತೆಗೆ ಸರ್ 11 ಕೋಟಿ ಇದೆ. ಯಾವಾಗ ಇವತ್ತು ಆದೇಶ ಆಯಿತು? ಈ ರಂಗಮಂದಿರದ್ದು ಅಷ್ಟೇ ನಾವೇನು ಮಾಡಿದ್ವಿ, ನಿರ್ಮಿಸಲು ಅಂತ ಆರ್ಡರ್ ಮಾಡಿಸಿದ್ವಿ. ಅದನ್ನು ಬಳಸಿಕೊಳ್ಳೋದು ಅಂತ ಆದೇಶ ಮಾಡಿ ಆ ದುಡ್ಡನ್ನು ಬಳಸಿಕೊಳ್ಳೋದು. ಇಷ್ಟೇ ಇದು ಸಾಧನೆ. ಈ ಸರ್ಕಾರ MLA ಸಾಧನೆ, ಇದು ಉಸ್ತುವಾರಿ ಸಚಿವ ಸಾಧನೆ, ಅದು ರಾಜ್ಯ ಸರ್ಕಾರದ್ದು ಬರೀ ಕಿತ್ತಾಟ. ಇದರಲ್ಲೇ ಕಾಲ ಕಳೀತಿದ್ದಾರೆ. ಸಿದ್ದರಾಮಯ್ಯ ಹಿಂದುಳಿದವರು ಅನ್ನೋದು, ಮತ್ತೊಬ್ಬರು ಯಾರು ಮುಂದುವರೆದವರು ಅನ್ನೋದು, ಇಲ್ಲ ಇವತ್ತೆಲ್ಲ ನಾಳೆ ಅಧಿಕಾರ ಹಸ್ತಾಂತರ, ಈ ಸರಿ ಬಿಡೋದಿಲ್ಲ ಅಂದರು, ಹೊಡೆದು ಕಸೋಗ್ತೀವಿ ಅಂದರು ಅಸೆಂಬ್ಲಿ ಒಳಗೆ. ಹೀಗೆ ನಡೀತಾ ಇದೆ. 3 ವರ್ಷದ ಸಾಧನೆ ಇಷ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರೈನ್ ಗೇಜಿಂಗ್ ಮಿಷನ್ ಇದಾವಲ್ಲ, ಈ ರೈನ್ ಗೇಜಿಂಗ್ ಮೀಟರ್ ಏನಾಯ್ತು, ಮಳೆ ಮಾಪನ ಕೇಂದ್ರ, ರೈನ್ ಗೇಜಿಂಗ್ ಸೆಂಟರ್ ಅಲ್ಲಿ ಇದಾವ ಇಲ್ಲ ಅಂತ ಡೇ 1 ನೋಡ್ಬೇಕಾದ್ರೆ ಯಾರು? KDP ಮೀಟಿಂಗಲ್ಲಿ ನಾನು ಮಾಡಿದ್ದೀನಿ, ನೀವು ನೋಡಿದ್ದೀರಿ. ಏನು ಕೇಳೋದು? ಮೊದಲನೇದು ಆಸ್ಪತ್ರೆಯಲ್ಲಿ ಹೇಗಿದೆ ಡಾಕ್ಟರ್ ಫಸ್ಟ್ ಕೇಳ್ತೀನಿ. ಮೆಡಿಸನ್ ಇದೆಯಾ? ರಬಿಪರ್, ಈಗ ರಬಿಪರ್ ಉಜ್ಜ ಆಂಕಚಿದ್ವಿ, ಆಂಟಿವೆನಮ್, ಸ್ನೇಕ್ ವೆನಮ್ ಇದೆಯಾ ಕೇಳ್ತೇವಲ್ವಾ. 3ನೇದು ಏನು ಕೇಳ್ತಿದ್ದೀವಿ ಸರ್? ನಾವು ಮಳೆ ಏನಾಗಿದೆಯಪ್ಪ ನಿಲ್ಲಿಸ್ತೀವಿ. ಮಳೆ ಹೆಂಗೆ ವಾಡಿಕೆ ಮಳೆ ಆಗಿದೆ, ಬಿತ್ತನೆ ಇಷ್ಟ ಆಗಿದೆ, ಆಗಿಲ್ಲ, ಈ ವರ್ಷ ಮೇ ತಿಂಗಳಲ್ಲಿ ಫಸ್ಟ್ ಮೇ ತಿಂಗಳಲ್ಲಿ ಮೀಟಿಂಗ್ ಮಾಡೋದು ನಾವು. ಅವತ್ತು ಕೇಳ್ಬೇಕಲ್ಲ, ಲೈಟ್ ಗೇಜಿಂಗ್ ಸೆಂಟರ್ ಎಲ್ಲ ಸರಿ ಇದಾವ, ಗೇಜಿಂಗ್ ನಡೀತಾ ಇದೆಯಾ ಕೇಳ್ಬೇಕಲ್ಲ. MLA ಕೇಳಲೇ ಇಲ್ಲ, ಗೊತ್ತೇ ಇಲ್ಲ ಅದಕ್ಕೆ. 3 ಸರಿ MLA ಆಗಿ 3ನೇ ಸರಿನೂ ಕೇಳಲೇ ಇಲ್ಲ. ಮತ್ತು ನೀನು ಸಸ್ಪೆಂಡ್ ಏನು ಮಾಡಿದ್ಯಾ? ಅವ್ನು ಏನು ಮಾಡಿದೆ? ಅವ್ನು ಸಸ್ಪೆಂಡ್ ಮಾಡಿ. ಯಾರನ್ನ ಸಸ್ಪೆಂಡ್ ಮಾಡಿಲ್ಲ ಅವರು? ಒಂದು ಮಾಡಿಲ್ಲ. ಆಮೇಲೆ ಬರಕ್ಕೆ ಹೇಳೋದು ಸಾಯಂಕಾಲ ಅವ್ನು ಸಸ್ಪೆಂಡ್ ಮಾಡಿ. ನೀನು ಸಸ್ಪೆಂಡ್ ಮಾಡ್ತೀವಿ, ಹುಷಾರ್ ಕೊನೆಗೆ ಅಲ್ಲಿ ಪೊಲೀಸಾರ ಡಾಕ್ಟರ್ ಒಂದು ವಿಡಿಯೋ ಇದೆ, ರಿಲೀಸ್ ಮಾಡ್ತೀನಿ ಮುಂದಿನ ವಾರ ಹೊಸನಗರದಲ್ಲಿ. 3 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ಯಾರ ಡ್ಯೂ ಇರೋದಕ್ಕೆ ಬಿಲ್ಲಿಗೆ. ಅದೇ ಹೆಂಗೆ ಕೊಟ್ಟಿದ್ದೀನಿ 3 ಲಕ್ಷ? ಅದು ಹೆಂಗೆ ಕೊಟ್ಬಿಟ್ಟಿದ್ದೀನಿ? ಹೆಂಗೆ ಕೊಟ್ಟೆ ಹಾಗೆ ಚೆಕ್ ಮಾಡ್ದ ಕೊಟ್ಟ ಪಾಸ ಹೋದ್ನ ಕೆಲಸ ಮಾಡೋದು. ಅದು ಹೆಂಗೆ ಕೊಟ್ಟೆ? ನೀನು ಸಸ್ಪೆಂಡ್. ಅವ್ನು ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಆದ್ನವ. ಮತ್ತು ರಾತ್ರಿ ಹೋಗಿ 3 ಲಕ್ಷಕ್ಕೆ 30,000 ಕೊಟ್ಟರೆ ಮುಗಿತು. ಇವತ್ತೊಬ್ರು ಬಂದಿದ್ರು ಮನೆ ಹತ್ರ ಮಾತು, ಅಲ್ಲಪ್ಪ ಏನು ಮಾಡೋದಪ್ಪ, ಹತ್ತಿ ಅಂತ ನೂಲಿನಂತೆ ಬಟ್ಟೆ ಅಂತ ದಾರ ಅಂತ ಹೇಳ್ತಾರೆ. ಅಲ್ಲಿ ವ್ಯಾಪಾರ, ಇಲ್ಲಿ ವ್ಯಾಪಾರ ನಡೀತಾರೆ. ಯಾರು ತಗೊಂಡು ಲಂಚ ಇತ್ತು. ಅದು ಈ ಥರ ಲಂಚ ಮತ್ತೊಂದು ಮುಗಿದೊಂದು. ಯಾಕಂದ್ರೆ ನಾ ತೊಗೊಂಡ್ರೆ ನನ್ನ ಅಧಿಕಾರಿ ನಾವು ತಗೋತಾನೆ. ಹಾಗಾಗಿ ಅವ್ಯವಸ್ಥೆ ಆಗಲ್ಲ. ಅಡ್ಮಿನಿಸ್ಟ್ರೇಷನ್ಗೆ ಅಧಿಕಾರಿಗಳು ಇಲ್ವಲ್ಲ. TC ಮಾಡೋ ಕೆಲಸನ ಯಾರೋ ಶಾನ್ಭೋಗ ಮಾಡೋಕ್ಕಾಗತ್ತಾ? ನಾಗಪ್ಪನವರು ಕೆಲಸಗಾರ, ಅವನ ಲೆವೆಲಾಗಿ ಇಂಜಿನಿಯರ್ ಆಗಿ, ಅದು ಕಮಿಷನರಾಗಿ ಅದೇನು ಮಾಡ್ತಾನೆ? ಅವಾಗ ಡಿಪ್ಲೊಮಾ ಹೋಲ್ಡ್ರು. ಕಮಿಷನರ್ ಆದವರಿಗೆ ಕರ್ನಾಟಕ ಇದು ಲೋಕಲ್ ಬಾಡಿ ಸರ್ವಿಸ್ ಅಂತ ಒಂದಿದೆ, KSCಗೆ ಈಕ್ವಲೆಂಟ್ ಪೋಸ್ಟ್. ಅದು ಅವನು ಮಾಡ್ಬೇಕು, ನಗರಸಭೆ ಕಮಿಷನರ್ ಆಗಬೇಕು. ನಾಗಪ್ಪನ JE ಪಾಪ ಡಿಪ್ಲೊಮಾ ಅಂತ ಬೇರ್ಕೊಂಡು ಅಷ್ಟು ಮಟ್ಟಿಗೆ ಅವನ ಕೆಲಸ ಮಾಡ್ತಾನೆ. ಅವ್ನು ಹೆಂಗಿದ್ರು ಅದಷ್ಟೇ ಕೆಲಸ ಅದು ಚೆನ್ನಾಗೇ ಮಾಡ್ತಿದ್ದ. ಈಗ ನಾನು ಕಮಿಷನರ್ ಅಂತ ಹೆಂಗೆ ನಿಂತಿರ್ತಾರೆ ಸಹಜವಾಗಿ. ಅಲ್ಲಿ ಬಿದ್ದೋಗುತ್ತೆ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ IAS, KS, PES, KRS ಅಂತೆಲ್ಲ ಮಾಡಿದ್ದಾರೆ ಸರ್. ಇಂಡಿಯನ್ ರೈಲ್ವೆ ಸರ್ವಿಸು, ಇಂಡಿಯನ್ ಫಾರೆಸ್ಟ್ ಸರ್ವಿಸು ಮಾಡಿದ್ದಾರೆ. ಒಬ್ಬ ಗಾರ್ಡ್ನ ತೊಗೊಂಡು ಫಾರೆಸ್ಟ್ DFO ಮಾಡಿಬಿಟ್ರೆ ಅವ್ನಿಗೇನು ಗೊತ್ತಿರ್ತದೆ? ರೈಟ್ ಹಾಕಿಕ್ಕೆ ಬರ್ಕೊಂಡ್ಬಂದಿದ್ದ ಸೈನ್ ಹಾಕಿ ಕೊಡ್ತಾರೆ, ದುಡಿಸ್ತಾರೆ. ಇದು ಆಗಿರೋದು ಕಲ್ಸಿ ಚಂದ್ರಪ್ಪ ದಯವಿಟ್ಟು ಕೇಳಿ. ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇಬ್ಬರು ಅಧ್ಯಕ್ಷರಿಗೆ ಅಧಿಕಾರಿಗಳು ನೌಕರು ಇದ್ದಾವೆ ಮರಾಯ. ತಹಶೀಲ್ದಾರ್ ಮಾಡೋ ಕೆಲಸನ VA ಹೆಂಗೆ ಮಾಡ್ತಾನೆ? ಅದು ಟೆಂಪರರಿ ವ್ಯವಸ್ಥೆ. ನಮ್ಮ ಕಾಲದಾಗೂ ಇತ್ತು, ಎಲ್ಲರ ಕಾಲದಾಗೂ ಇದೆ ಭಾರತ ದೇಶದಲ್ಲಿ. 15 ದಿನ, ತಿಂಗಳು, 8 ದಿನ. ಅದನ್ನು ಕೆಲವು ಹಂಗೆ ಮಾಡೋಂಗಿಲ್ಲ. ತಹಶೀಲ್ದಾರ್ ಮತ್ತೊಬ್ಬ ಬಂದರೆ ಮತ್ತೊಬ್ಬ ರಿಲೀಸ್ ಆಗಬೇಕು ಅಂತಿದೆ, ರಿಲೀವ್ ಆಗಬೇಕು. TC ಮತ್ತೊಬ್ಬ ಬಂದ್ರೆ ರಿಲೀವ್ ಆಗ್ತಾನೆ, ಅಥವಾ 3-4 ದಿನಕ್ಕೆ, 2-3 ದಿನಕ್ಕೆ. ಪೊಲೀಸ್ ಇಲಾಖೆ 1-2 ದಿನಕ್ಕೆ ಮಾತ್ರ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಹೋಗೋದು ಮಾತ್ರ ಇರ್ತದೆ. ತಿಂಗಳು ವರ್ಷಗಟ್ಟಲೆ 8 ಜನ ಸಬ್ ಇನ್ಸ್ಪೆಕ್ಟರ್ ಇಲ್ಲ ಅಂದರೆ ಹೇಗೆ ಲಾ ಆ್ಯಂಡ್ ಆರ್ಡರ್ ನಡೀತದೆ? ಅವು ಏನು ಹೇಳಿ ಮರ್ಡರ್ ಆಗಿದೆ, ಇವನು ಅಂತ ಸಿಂಗ್ಲು ರಿಂಕು ಅಂತ ಮರ್ಡರ್ ಆಯಿತು. ಏನು ಹೇಳಿದ್ರು ಪ್ರಾರಂಭದಾಗ ಪೊಲೀಸ್ ಇಲಾಖೆ ನಿಮ್ಮ ತಮ್ಮ ಹತ್ರ? ಇಲ್ಲೆಲ್ಲ ಸಣ್ಣ ಪುಟ್ಟ ಹೊಡೆದಾಗ ಎಂಥವ್ರು ಕಟ್ಟಿಲಿ ಹೊಡೆದಿದ್ದಾರೆ, ಸತ್ತೋಗಿದ್ದಾನೆ ನಾನು ಸ್ಟಾರ್ಟಿಂಗಲ್ಲ. ಆಮೇಲೆಲ್ಲ ಎನ್ಕ್ವೈರಿ ಮಾಡಿ ನೋಡೋದಕ್ಕೆ ವಿಭಿತ್ಸವಾಗಿ ಬರ್ಬರವಾಗಿ ಅವನು ಕೊಲೆ ಮಾಡಿದ್ರು, ವಿಕೃತವಾಗಿ ಕೊಲೆ ಮಾಡಿದ್ರು ಹಂಗೆ ಹೇಳ್ತಾರೆ ಪೊಲೀಸ್. ಯಾಕಂದ್ರೆ ಇವು ಇನ್ಫಾರ್ಮೇಶನ್ ಕೊಟ್ಟದ್ದು ಅಂಥದ್ದು SP ಗೆ.
ಎಸ್ ಪಿ ಗೊತ್ತಾಗಲ್ವಲ್ಲ, ಅವ್ನು ಹೇಳ್ದ. ಆಮೇಲೆ ನೀವು ಬೆನ್ನತ್ತಿನ ಮೇಲೆ ಏನಾಯಿತು, ಮೊನ್ನೆ ಒಂದು ಮರ್ಡರ್ ಆಗಿದೆ, ಅವ್ನು ಹೊಟ್ಟೆ ಕೊಯ್ಕೊಂಡು ಸತ್ತ ಅಂತ ಹೇಳ್ಯಾರ, ಅವನಿಗೆ ಸೂಸೈಡ್ ಅಂತ. ಆಮೇಲೆ ಏನಾಯಿತು, ಇದು ಪೊಲೀಸ್ ಎಫೆಕ್ಟ್ ಹಿಂಗೆ, ತಹಸೀಲ್ದಾರ್ ಎಫೆಕ್ಟ್ ಹಾಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಬೇಕು ಅದಕ್ಕೆ ಮೆಸ್ಕಾಮಿಗೆ. ಅವನು ಮಾಡೋ ಕೆಲಸ ಲೈನ್ ಮ್ಯಾನ್ ಮಾಡುವಂದ್ರೆ ಎಂತಾಗ್ತದೆ? ಇದ್ದಾರೆ ಹೌದು ಚಂದ್ರಪ್ಪಳದಾಗ, ಎಂಥವ್ರು ಇದ್ದಾರೆ ಇಂಥವ್ರು. ಇದು ಈ ತಾಲೂಕಲ್ಲಿ ಆಡಳಿತ ಕುಸಿತಕ್ಕೆ ಅದೊಂದು ಕಾರಣ. ಎಷ್ಟು ಗಲಾಟೆ, ಎಷ್ಟು ಹೊಡೆದಾಟ, ಎತ್ತಾಕೊಂಡು ಹೊಡೋದು ಎಷ್ಟು ಜನ ಅದು ಹಿಂದಿನ ವಾರ ಹೇಳಿದ್ದೀನಿ. ದಯವಿಟ್ಟು ಆ ಎಲ್ಲ ಅಧಿಕಾರಿಗಳು ಇದ್ದಾರೆ ಅಂತ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಅವರ ವಿಳಾಸ, ಅವ್ರ ಗೌರ್ಮೆಂಟ್ ಆರ್ಡರ್ ಕೊಡಬೇಕು, ಅವ್ರ ಅರ್ಹತೆ ಕೊಡಬೇಕು.